ಹ್ಯಾಪಿ ಯುಗಾದಿ. ವೆಲ್ಕಮ್ ಟು ಮೈ ಚಾನಲ್ ಪದ್ಮಾ ಸಾಗರ್ ಬ್ಲಾಗ್ಸ್. ಇವತ್ತು ಯುಗಾದಿ ಹಬ್ಬ, ಅದಕ್ಕೆ ನಮ್ಮ ಮನೇಲೆಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿ ಈಗ ನಮ್ಮ ಅಜ್ಜಿ ಮನೇಲಿ ಹೋಗ್ತಾ ಇದ್ದೀವಿ. ನಮ್ಮ ಅಜ್ಜಿ ಮನೇಲಿ ಏನಾಗುತ್ತೆ ಮುಂದೆ ನೋಡೋಣ. ಸಬ್ಸ್ಕ್ರೈಬ್ ಆಗಿ ನಮ್ಮ ಅಮ್ಮಂಗೆ ಮಿಸ್ ಮಾಡಬೇಡಿ ಈ ಚಾನಲ್. ಸೊ ನನ್ನ ಮಕ್ಕಳು ಎಲ್ಲರಿಗೂ ವೆಲ್ಕಮ್ ಮಾಡಿದ್ಲು. ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ಟು ಆಲ್. ಇವತ್ತು ನಾವು ನಮ್ಮ ಅತ್ತೆ ಮನೇಲಿ ಬಂದಿದ್ದೆ. ಅವರು ಎಲ್ಲ ರೆಡಿ ಮಾಡ್ತಾಯಿದ್ರು. ನಮ್ಮ ಅತ್ತಿಗೆ ಬಂದಿದ್ದರು, ಎಲ್ಲರೂ ರೆಡಿ ಮಾಡಿ ಅವರು ಕಣಕ ಆಲ್ರೆಡಿ ಕಲಸಿಟ್ಟಿದ್ರು. ಅದು ಸ್ವಲ್ಪ ಮೆದು ಆಗಬೇಕಲ್ಲ, ಹಾಗಾಗಿ ಅದನ್ನು ರೆಡಿ ಮಾಡಿದರು. ನಾನು ಕಾಯೆಲ್ಲ ತುರಿದೆ, ಪಾಕ ರೆಡಿ ಮಾಡಿದ್ರು. ಪಾಕ ರೆಡಿ ಮಾಡಿದ್ದೆ. ಒಂದು ಸೈಡ್ ರೈಸು ಇಟ್ಟಿದ್ರು, ಯಾಕಂದರೆ ನಮ್ಮ ಮನೇಲಿ ಪುಳಿಯೋಗರೆ ರೆಡಿ ಮಾಡ್ತಾಯಿದ್ವಿ. ಹಾಗಾಗಿ ನೋಡಿ, ಕಾಯಿ ತುರಿದಿರೋದನ್ನೆಲ್ಲ ಬೆಲ್ಲದ ಪಾಕದ ಜೊತೆಗೆ ಕಾಯಿ ತುರಿ ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಅದು ಮಿಕ್ಸ್ ಮಾಡಿದ ನಂತರ ಹುರ್ಗಡ್ಲೆ ಬರುತ್ತಲ್ಲ, ಆ ಹುರ್ಗಡ್ಲೆನ ಪೌಡರ್ ಮಾಡಿ ಅದನ್ನು ಸ್ವಲ್ಪ ಹಾಕ್ಕೊಂಡದು ಸ್ವಲ್ಪ ನಮಗೆ ಹೂರಣ ಗಟ್ಟಿ ಬರಬೇಕು. ಅದು ತಟ್ಟೋದಕ್ಕೆ ಎಷ್ಟು ಇದು ಬರುತ್ತೆ, ಯಾಕಂದರೆ ನಮ್ಮ ಅತ್ತಿಗೆ ಅದನ್ನು ಲಟ್ಟಿಸ್ತಾರೆ. ನಾವು ಚಪಾತಿ ಲಟ್ಟಿಸ್ತೀವಲ್ಲ, ಆ ರೀತಿ ಲಟ್ಟಿಸ್ತಾರೆ ಅವರು. ಹಾಗಾಗಿ ಅವ್ರಿಗೆ ಗೊತ್ತಾಗ್ತಿತ್ತು ಅದು ಎಷ್ಟು ಬೇಕು ಏನು ಅಂತ. ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರಲಿಲ್ಲ. ಅದಕ್ಕೆ ಮತ್ತೆ ಒಂದು ಸ್ವಲ್ಪ ಕಡಲೆನ ಪೌಡರ್ ಮಾಡಿಕೊಂಡ್ರು. ಪೌಡರ್ ಮಾಡಿ ಮತ್ತೆ ಸ್ವಲ್ಪ ಹಾಕಿ ಮತ್ತೆ ಅದನ್ನು ತಿರುಗಿಸ್ತಾ ಹೋದರು. ಅದು ಯಾಕಂದರೆ ಕೆಳಗೆ ತಳ ಕಚ್ಚುತ್ತೆ. ತಳ ಕಚ್ಕೋಬಾರ್ದು ಅನ್ನೋದಾದರೆ ಅದು ಕೈ ಆಡಿಸ್ತಾನೆ ಇರಬೇಕು. ಆ ರೀತಿ ಕೈ ಆಡಿಸ್ಲಿಲ್ಲ ಅಂದರೆ ಅದು ಸೀದ ಸ್ಮೆಲ್ ಬಂದ್ಬಿಡುತ್ತೆ. ಫೈನಲಿ ಅದು ಪಾಕ ಸ್ವಲ್ಪ ಗಟ್ಟಿ ಆಗ್ತಾ ಬಂತು. ಅದಾಗಿದ್ದೆ ತೆಗೆದಿಟ್ಬಿಟ್ವಿ. ಅದನ್ನು ಇಟ್ಟಿದ್ದೆ ನೆಕ್ಸ್ಟ್ ಪುಳಿಯೋಗರೆಗೆ ಪ್ರಿಪೇರ್ ಮಾಡೋಣ ಅಂಥೇಳಿ ನಮ್ಮ ಅಕ್ಕ ರೆಡಿ ಮಾಡ್ತಾಯಿದ್ರು. ಅವರು ದೊಡ್ಡ ಪಾತ್ರೆನೇ ತೊಗೊಂಡ್ರು, ಯಾಕಂದರೆ ರೈಸ್ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಡೋಣ ಅಂತ ಹೇಳಿ ಫಸ್ಟೇ ಖಾಲಿ ಪಾತ್ರೆಗೆ ಕಡಲೆ ಬೀಜ, ಶೇಂಗಾ ಬೀಜ ಅಂತ ಹೇಳ್ತಾರಲ್ಲ, ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋದು. ಅದಾಗಿದ್ದೆ ಸ್ವಲ್ಪ ಎಣ್ಣೆ, ಜಾಸ್ತಿ ಎಣ್ಣೆ ಬೇಡ, ಆಯಿಲ್ ಬಿಟ್ಕೊಳ್ಳುತ್ತೆ, ಸ್ವಲ್ಪ ಕಡಿಮೆನೇ ತಿನ್ನೋಣ ಅಂತ ನಮ್ಮ ಅಕ್ಕ ಏನು ಮಾಡಿದ್ರು, ಕಡಲೆ ಬೀಜಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಎಲ್ಲ ರೆಡಿ ಮಾಡಿದರು. ಇದು ಹೇಗೆ ಅಂದರೆ MTR ಪೌಡ್ರಿಗೆ ಬರೀ ಎಣ್ಣೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೂ ಸಾಕಾಗುತ್ತೆ. ಆದರೆ ನಮಗೆ ಸ್ವಲ್ಪ ಗ್ರೇವಿ ಥರ ಅದು ಗೊಜ್ಜು ರೀತಿ ಬೇಕಿತ್ತು. ಹಾಗಾಗಿ ನಮ್ಮ ಅಕ್ಕ ಏನು ಮಾಡಿದ್ರು, ಸ್ವಲ್ಪ ಹುಣಸೆ ರಸ ಎಲ್ಲ ಜಾಸ್ತಿ ಹಾಕಿ ಗೊಜ್ಜನ್ನ ಪ್ರಿಪೇರ್ ಮಾಡ್ಕೊತಾ ಇದ್ವಿ. ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಆಮೇಲೆ ಹುಣಸೆ ಹಣ್ಣಿಂದು ನೆನೆ ಹಾಕಿದ್ವಿ. ಹುಣಸೆ ಹಣ್ಣನ್ನು ಅದರದ್ದು ಗೊಜ್ಜು, ಅದನ್ನು ಚೆನ್ನಾಗಿ ಹಿಂಡಿ ಹಾಕಿ ಅದನ್ನು ಕೂಡ ಬೇಯಿಸ್ಕೋಬೇಕು. ಸ್ವಲ್ಪ ಹೊತ್ತು ಕುದಿಬೇಕದು. ಇವಾಗ ತೊಗೊಂಡದನ್ನೇ ನೆನೆಸಾಕಿದ್ವಲ್ಲ ನೋಡಿ, ಅದನ್ನು ಹಿಂಡಿದ್ದೆ ಚೆನ್ನಾಗಿ ಗೊಜ್ಜು ಬಂತು. ಅದನ್ನು ಇದು ಮಾಡಿದ್ರು. ನನ್ನ ಮಗಳು ಇರಿ ದೊಡ್ಡಮ್ಮ, ನೀವು ಇನ್ನೂ ಸ್ವಲ್ಪ ಆಗೋ ತನಕ ನಾನು ಇದು ಮಾಡ್ತೀನಿ ಅಂಥೇಳಿ ನನ್ನ ಮಗಳು ಸ್ವಲ್ಪ ಕೈ ಆಡಿಸಿದ್ಲು. ಅದು ನೋಡ್ಕೋಬೇಕದು ಸ್ವಲ್ಪ ನೀರು ಅಂಶ ಹೋಗಿ ಅದು ತಿಕ್ಕ ಗ್ರೇವಿ ಆಗ್ತಾ ಬರ್ತಾ ಇದ್ದಂಗೆ ಸ್ವಲ್ಪ ಬೆಲ್ಲ, ಯಾಕಂದರೆ ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದ್ರೇ ಅದು ಹುಳಿಯನ್ನ ಅಂತ ಅನಿಸುತ್ತೆ. ಹಾಗಾಗಿ ಒಂದು ಸಣ್ಣ 2 ಇಂಟೆನ ಬೆಲ್ಲ ಹಾಕಿದ್ವಿ. ಬೆಲ್ಲ ಹಾಕಿದೆ. MTR ಪುಳಿಯೋಗರೆ ಮಿಕ್ಸ್ ಅದು ಒಂದು 3 ಪ್ಯಾಕೆಟು ಅಥವಾ 4 ಪ್ಯಾಕೆಟು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ತುಂಬ ಬಿಸಿನಲ್ಲಿ, ಅಂದರೆ ಹೈ ಫ್ಲೇಮ್ ಕೊಡಬಾರ್ದು, ಅದು ಕಪ್ಪಾಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡೇ ಇದನ್ನು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸಾಲ್ಟ್ ಹಾಕಬೇಕು. ನಮಗೆ ಎಷ್ಟಕ್ಕೆ ಬೇಕು ಅಂತ ನೋಡ್ಕೊಂಡದೇ ಸಾಲ್ಟ್ ಹಾಕಬೇಕು. ಸ್ವಲ್ಪ ಖಾರ ಬೇಕಲ್ವ, ಯಾಕಂದರೆ ಬೆಲ್ಲ ಹಾಕ್ಬಿಟ್ಟಿದ್ದೀವಿ. MTRಲ್ಲಂತೂ ಅಷ್ಟು ಖಾರ ಬರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಖಾರದ ಪುಡಿ ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಚಿಟಿಕೆ ಅಷ್ಟು, 1/4 ಸ್ಪೂನು ಇಲ್ಲ ಅಷ್ಟು ಇದು ಅರಿಶಿಣ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಂಡ್ವಿ. ಮಿಕ್ಸ್ ಮಾಡಿದ್ದೆ ರೈಸ್ ಮಾಡಿಟ್ಕೊಂಡಿದ್ವಲ್ಲ, ಅದೇ ನಾವೇನು ಗೊಜ್ಜು ಪ್ರಿಪೇರ್ ಮಾಡಿದ್ವಿ ಅದಕ್ಕೇ ರೈಸ್ ಹಾಕಿ ಅದನ್ನು ಪ್ರಿಪೇರ್ ಮಾಡಿ ಮಿಕ್ಸ್ ಮಾಡಿದ್ವಿ. ಮಿಕ್ಸ್ ಅದನ್ನು ರೆಡಿ ಮಾಡ್ಕೊಬಿಡೋಣ. ನಮಗೆ ಪೂಜೆಗೆ ಟೈಮ್ ಆಗ್ತಾಯಿತ್ತು, ಅದಕ್ಕೆ ಬೇಗ ಮಾಡ್ಕೊಳ್ಳೋಣ, ಇನ್ನು ಒಬ್ಬಟ್ಟು ಬೇರೆ ತಟ್ಟಬೇಕು ಅಂತ ನಮ್ಮ ಅದಕ್ಕೆ ಅದನ್ನು ರೆಡಿ ಮಾಡ್ಕೊತಾಯಿದ್ರು. ಫೈನಲಿ ನಮ್ಮದು ಪುಳಿಯೋಗರೆನೂ ರೆಡಿ ಆಯಿತು. ಬೇಗನೆ ಮಿಕ್ಸ್ ಮಾಡ್ತಾಯಿದ್ರು. ಚೆನ್ನಾಗಾಗುತ್ತೆ. ಎಲ್ಲರಿಗೂ ಮನೇಲೂ ಪುಳಿಯೋಗರೆ ಮಾಡ್ತಾರೆ.
ಬಟ್ ಈ ರೀತಿ ಒಂದು ಸಲ ಮಾಡಿ ನೋಡಿ. ಫೈನಲಿ ನೋಡಿ ನಮ್ಮ ಅಕ್ಕ ಮುಗೀತು ಅಂತ ಹೇಳಿದ್ರು. ಅಲ್ಲಿಂದ ನಮ್ಮ ಅತ್ತಿಗೆ ಒಬ್ಬಟ್ಟಿಗೆ ರೆಡಿ ಮಾಡ್ಕೊಂಡಿದ್ರಲ್ಲ, ಅದನ್ನು ಬಂದು ನೋಡಿ ಅವ್ರಿಗೂ ನಗು ಅವರಿಗೆ, ನೀನು ಮೊಬೈಲ್ ಹಿಡ್ಕೊಂಡು ಹಿಂಗೆ ಬಂದುಬಿಡ್ತೀಯಾ, ನಾವು ಮಾತಾಡೋಂಗಿಲ್ಲ ನಗೋಂಗಿಲ್ಲ ಅಂತ. ನನ್ನ ಮಕ್ಕಳು ಕೂಡ ಅವ್ರ ಜೊತೆಗೆ ಸೇರಿಕೊಂಡು ನಾನು ಕಟ್ ಮಾಡಿಕೊಡ್ತೀನಿ ಕಣಕನ, ನಾನು ಹೂರಣ ಹಾಕ್ತೀನಿ ಅಂತ ನಮ್ಮ ಸ್ಕಂದ ಹೇಳ್ತಾರೆ. ನೋಡಿ ನಮ್ಮ ಅತ್ತಿಗೆ ಎಷ್ಟು ಚೆನ್ನಾಗಿ ತರ್ತಾರೆ ಅಂದರೆ ಲಟ್ಟಿಸ್ತಾರೆ. ನಮಗೆ ಬರೋದೇ ಇಲ್ಲ ಇದನ್ನು, ಮನೇಲಿ ಯಾರಿಗೂ ಬರೋಲ್ಲ, ನಮ್ಮ ಅಕ್ಕನಿಗೂ ಬರೋಲ್ಲ, ನನಗೂ ಬರೋಲ್ಲ. ನಾವು ಸ್ವಲ್ಪ ಎಣ್ಣೆ ಗಿಣ್ಣೆ ಎಲ್ಲ ಹಾಕ್ಕೊಂಡು ತಟ್ಟೋದು ಬರುತ್ತೆ, ಅವ್ರಿಗೆ ನಗು ಅವರಿಗೆ. ನನಗಂತೂ ಬರೋಲ್ಲ, ನಮಗೆಲ್ಲ ಎಣ್ಣೆ ಹಾಕ್ಬಿಟ್ಟು ಮೇಲೆ ಹಿಂಗೆ ತಟ್ಟೋದಷ್ಟೇ ಬರುತ್ತೆ. ಇವ್ರು ಚೆನ್ನಾಗಿ ಲಟ್ಟಿಸ್ತಾರೆ. ನಾನು ಒಂದು ಸಲ ಟ್ರೈ ಮಾಡಿದೆ ಅಕ್ಕ ನಾನು ಮಾಡ್ತೀನಿ ಅಂತ, ಬಟ್ ಬರಲಿಲ್ಲ, ಅದಕ್ಕೆ ನಾನು ಮಾಡೋಕ್ಕೆ ಹೋಗಲ್ಲ. ಅಕ್ಕ ಬೇಗ ಬೇಗ ಮಾಡ್ತಾರೆ ಇದನ್ನು ನಮ್ಮ ಅತ್ತಿಗೆಯವರು. ಅದು ಅವರು ತಟ್ಟಿ ಅಲ್ಲಿ ಬೇಗ ಬೇಗ ಮಾಡಿ ಕೊಡ್ತಾಯಿದ್ರು. ಇಲ್ಲಿ ನಮ್ಮ ಅಕ್ಕ ಅವರು ಸುಡ್ತಾಯಿದ್ರು ನೋಡಿ. ಹಿಂಗೆ ಮೊರಗಳು ಹಾಕಿ ಆರೋಕ್ಕೋಗ್ಬಿಟ್ರೆ ಆಮೇಲೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಪಾತ್ರೆಗೆ ಎತ್ತಿಟ್ಟರೆ ಚೆನ್ನಾಗಿರುತ್ತೆ. ಜಾಸ್ತಿನೂ ಎಣ್ಣೆನೂ ಹಾಕ್ತಾಯಿರಲಿಲ್ಲ, ಮೀಡಿಯಮಾಗಿ ಹಾಕ್ಕೊಂಡು ಅದನ್ನೇ ರೆಡಿ ಮಾಡ್ತಾಯಿದ್ವಿ. ಚೆನ್ನಾಗಿ ಬಂದಿತ್ತು, ಸ್ವೀಟಾಗಿತ್ತು. ಯುಗಾದಿ ಹಬ್ಬ ಅಂದರೆ ಹೋಳಿಗೆ ತಿನ್ನಲೇಬೇಕು. ನಿಮ್ಮ ಮನೇಲೂ ಎಲ್ಲ ಹೋಳಿಗೆ ಮಾಡಿರ್ತೀರಾ, ಯಾರೆಲ್ಲ ಹೋಳಿಗೆ ಮಾಡ್ಕೊಂಡು ತಿಂದಿದ್ದೀರಾ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ಅಲ್ಲಿಂದ ನೆಕ್ಸ್ಟ್ ಆಯಿತು ನಮ್ಮದು ಕಿಚನ್ ಡಿಪಾರ್ಟ್ಮೆಂಟ್ದೆಲ್ಲ ಏನೇನಿತ್ತು ಕೆಲಸಗಳೆಲ್ಲ ಮುಗಿಸ್ಕೊಂಡ್ವಿ. ಅಕ್ಕ ಇನ್ನೂ ಲಟ್ಟಿಸ್ತಾಯಿದ್ರು, ನಮ್ಮ ಅಕ್ಕ ಅವ್ರು ಸುಡ್ತಾಯಿದ್ರು. ನಾನು ದೇವ್ರ ಮನೆ ಕೆಲಸಕ್ಕೆ ಮಾಡ್ಕೊಳ್ಳೋಣ ಅಂತ ಬಂದುಬಿಟ್ಟೆ. ಅಲ್ಲಿಂದ ಬಂದಿದ್ದೆ. ನಾನು ದೇವ್ರ ಮನೆದೆಲ್ಲ ಫೋಟೋಸ್ ಎಲ್ಲ ಕ್ಲೀನ್ ಮಾಡಿಕೊಂಡು, ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವರಿಗೆ ಬೊಟ್ಟೆಲ್ಲ ಇಡ್ತಾಯಿದ್ದೆ. ಅದನ್ನು ರೆಡಿ ಮಾಡ್ಕೊತಾನೆ ಕೂತ್ಕೊಂಡಿದ್ದೆ. ಅದನ್ನು ನಮ್ಮ ಮನೆಯವ್ರು ವೀಡಿಯೋ ಮಾಡಿದ್ರು, ನೀನು ಎಲ್ಲರದ್ದು ಮಾಡಿದ್ದೇ ಇರೋ, ನೀನು ಒಂದು ದೇವ್ರ ಮನೆ ಕೆಲಸ ಮಾಡ್ತಾಯಿದ್ದೀಯಲ್ಲ, ನಾನು ಸ್ವಲ್ಪ ವೀಡಿಯೋ ಮಾಡ್ತೀನಿ ಅಂತ ಬಂದರು. ಇಲ್ಲಿ ನೋಡಿ ನನ್ನನ್ನು ತೋರಿಸ್ತಾನೆ ಅವ್ರ ಮಗಳು ಅವ್ರ ಅಕ್ಕನ ಅವ್ರ ಮಮ್ಮಿನೂ ಬಂದರು ನೋಡಿ. ಇಲ್ಲಿ ಅಮ್ಮನ ಮಲಗಿಬಿಟ್ಟಿದ್ರು ಸಾಕಾಗಿತ್ತು ಅಂತ. ಅದೆಲ್ಲ ಆದಮೇಲೆ ಆ್ಯಸ್ ಯೂಶ್ವಲ್ ನಮ್ಮದು 3 ನಾಮ ಹಾಕಲೇಬೇಕಲ್ಲ, ಅದಕ್ಕೇನು ಮಕ್ಕಳಿಗೆಲ್ಲ ಮನೆಯವರಿಗೆಲ್ಲ ಹಾಕ್ತಾಯಿದ್ದೆ. ಇನ್ನೇನೆಲ್ಲ ರೆಡಿ ಆಯ್ತಲ್ಲ, ಪೂಜೆ ಮಾಡಬೇಕು. ನಮ್ಮ ಭಾವನ್ನ ಕೂಗ್ತಾಯಿದ್ವಿ, ನಮ್ಮ ಅತ್ತೆನೂ ಕೂಗ್ತಾಯಿದ್ರು, ಬಾ ಬೇಗ ಪೂಜೆಲ್ಲ ಹಾಕ್ಬಿಡು, ಟೈಮ್ ಆಗ್ತಿದೆ ಅಂತ. ಅಲ್ಲಿಂದ ಬಂದಿದ್ದೆ, ನಾಮ ಎಲ್ಲ ಹಾಕಿದ್ವಿ. ನಾನು ಹಾಗೆ ನಾಮ ಎಲ್ಲ ಇದು ಒಂದು ಸಣ್ಣ ಒಂದು ಕಾಮಿಡಿ ಏನಾಯಿತು ಅಂದರೆ, ಒಬ್ಬಟ್ಟೆಲ್ಲ ಖಾಲಿ ಆಯಿತು. ಅಲ್ಲಿ ಹೂರ್ಣ ಮಾಡಿರ್ತೀವಲ್ವ ನಾವು, ಅದರಲ್ಲಿ ಎಂಡಲ್ಲಿರುತ್ತಲ್ಲ ಅದೆಲ್ಲ ಸೀದಿರೋದು ಬೇಡ ಅಂತ ನಮ್ಮ ಅತ್ತಿಗೆಯವರು ಎತ್ತಿಟ್ಬಿಟ್ರೆ, ನಮ್ಮ ಮನೆಯವರು ಆ ಬೋಸಿನೇ ತೊಗೊಂಡದನ್ನೇ ಅದನ್ನು ಕೆರೆದು ತಿಂತಾಯಿದ್ರು. ನನ್ನ ಮಗಳು ಬಿಡದೆ, ಮಮ್ಮಿ ಇದನ್ನು ಹಾಕಲೇಬೇಕು ವ್ಲಾಗಲ್ಲಿ ನೀವು ಅಂತ ಹೇಳಿ ಹಾಕ್ಸಿರೋದು ನೋಡಿ. ನಮ್ಮ ಮನೆಯವ್ರಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ. ಆ ಪಾತ್ರೆನೇ ತೆಗೆದಿಟ್ಕೊಬಿಟ್ರು, ನನಗೆ ಬೇಕಂತ. ಆ ಒಂದು ಕಾಮಿಡಿ ಸೀನ್ ಅದು. ನಮ್ಮ ಫೈನಲಿ ಎಲ್ಲ ಮುಗಿಸ್ಕೊಂಡು ಕಾಮಿಡಿ ಎಲ್ಲ ಆಯಿತು. ಆಗಿದೆ, ಟೈಮ್ ಆಗಿಬಿಡುತ್ತೆ ಅಂತ ನಾನು ಎಡೆಗೆ ಊಟ ಇಡ್ತಾಯಿದ್ದೆ. ನಮ್ಮ ಅತ್ತೆಯವರು ಎಲ್ಲ ಹೇಳ್ಕೊಡ್ತಾಯಿದ್ರು, ಹೀಗೆ ಹಾಕು ಹಾಗಾಕು ಅಂತ. ಅದಾದಮೇಲೆ ಬೇವು ಬೆಲ್ಲ ಬೇಕಲ್ಲ, ಯುಗಾದಿ ಹಬ್ಬದ ಸ್ಪೆಷಲ್ ಬೇವು ಬೆಲ್ಲ. ಅದನ್ನು ನಮ್ಮ ಅತ್ತೆಯವರು ತೆಗಿತಾಯಿದ್ರು, ಬಿಡಿಸ್ಕೊಡ್ತಾಯಿದ್ರು ಹೂವು ಬಿಡಿಸ್ಕೊಟ್ರೆ ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ಜಜ್ಬೇಕಲ್ವ, ಅದಕ್ಕೆ ಅವರು ಇಷ್ಟು ಸಾಕಾಗುತ್ತೆ ಎಲ್ಲರಿಗೂ ಅಂಥೇಳಿ ಅದನ್ನು ರೆಡಿ ಮಾಡಿ ನಮ್ಮ ಅತ್ತಿಗೆ ಅವ್ರ ಕೈಯಲ್ಲಿ ಕೊಟ್ಟರು. ಬೆಲ್ಲದ ಜೊತೆಗೆ ಹಾಕಿ ಪುಡಿ ಮಾಡುವಂತ ನೋಡಿ, ಇಲ್ಲಿ ಜಜ್ತಾ ಇದ್ದಾರೆ. ಇದನ್ನು ಜಜ್ಬಿಟ್ಟು ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋದು. ಪೂಜೆ ಎಲ್ಲ ಆಗಿದ ತಕ್ಷಣ ಎಲ್ಲರೂ ಸ್ವಲ್ಪ ತಗೊಳ್ಳೋದು. ಚೆನ್ನಾಗಿತ್ತು ಬೇವು ಬೆಲ್ಲ ಊಟ ಎಲ್ಲ ನೋಡಿ. ಫೈನಲಿ ಎಲ್ಲ ಆಯಿತು. ನಮ್ಮ ಭಾವ ಬಂದರು ಪೂಜೆ ಮಾಡೋಕ್ಕೆ. ನಾನು ಹೊಸಲು ಪೂಜೆ ಮಾಡಿರಲಿಲ್ಲ, ಅದಕ್ಕೆ ಮತ್ತೆ ನಾನು ಬೇಗ ಮಾಡ್ತೀನಿ, ಒಳಗಡೆ ಪೂಜೆ ಮಾಡ್ಕೊಳ್ಳಿ ಅಂಥೇಳಿ ನಾನು ಹೊಸಲದೆಲ್ಲ ಮಾಡಿಕೊಂಡೆ. ನಮ್ಮ ಭಾವ ಪೂಜೆನೂ ರೆಡಿ ಮಾಡಿದ್ರು. ಅವ್ರದ್ದು ಆಯಿತು. ದೀಪ ಹಚ್ಚಿ ಕಡ್ಡಿ ಪೂಜೆ ಮಾಡ್ತಾಯಿದ್ರು. ಮಕ್ಕಳೆಲ್ಲ ಇನ್ನೇನು ನಮ್ಮ ಮನೇಲಿ ಗಂಟೆ ಬಾರಿಸ್ಬೇಕು, ಕೂಗಬೇಕು, ಮಕ್ಕಳೆಲ್ಲ ಗೋವಿಂದ ಹಾಕಬೇಕು. ನಮ್ಮ ಭಾವನ ಮಕ್ಕಳು ಇಬ್ಬರೂ ಇರಲಿಲ್ಲ, ಅವ್ರ ಅಜ್ಜಿ ಮನೆಗೆ ಹೊರಟೋಗ್ಬಿಟ್ಟಿದ್ರು. ನಮ್ಮ ಅಕ್ಕ ಇದ್ದಾರಲ್ಲ, ಅವರ ಅಮ್ಮನ ಮನೆಗೆ ಹೋಗಿದ್ದರು. ಹಾಗಾಗಿ ಸ್ವಲ್ಪ ಚಿಲ್ಡ್ರನ್ಸು ಕಮ್ಮಿ ನಮ್ಮ ಮನೇಲಿ. ನಮ್ಮ ಅತ್ತಿಗೆ ಮಗಳು ಕೂಡ ಬಂದಿರಲಿಲ್ಲ, ಅವ್ರ ಅಜ್ಜಿ ಮನೇಲಿ ಉಳ್ಕೊಂಡಿದ್ಲು. ಇವರಿಬ್ಬರೇ ಇದ್ದಿದ್ದು. ಇಬ್ಬರೇ ಇದು ಮಾಡಿ
ಪೂಜೆ ಎಲ್ಲ ಆಯಿತು, ಊಟ ಎಲ್ಲ ಆಯಿತು, ಇನ್ನೇನು ನಮ್ಮ ಕೆಲಸ ಹೊರಗಡೆ ಬಂದು ಕೂತ್ಕೊಳ್ಳೋದು. ಈ ಥರ ನಮ್ಮ ಮನೆಯಲ್ಲಿ ಪ್ರತಿ ಹಬ್ಬಕ್ಕೂ ಇದೇ ರೊಟೀನ್. ಹೊರಗಡೆ ಬರ್ತೀವಿ, ಹೊರಗಡೆ ಕೂತ್ಕೊತೀವಿ, ಫ್ಯಾಮಿಲಿ ಫೋಟೋ ತೊಗೋತೀವಿ, ಮಾತುಕತೆ ಆಡ್ತೀವಿ. ಹೀಗಿರುತ್ತೆ ನಮ್ಮ ಮನೇಲಿ. ಪ್ರತಿ ವರ್ಷ ಪ್ರತಿ ಒಂದು ಹಬ್ಬನೂ ಈ ರೀತಿಯೇ ನಾವು ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ. ಕಾಮಿಡಿ, ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಎಲ್ಲ ಮಾಡ್ತೀವಿ. ನಮಗೆ ತುಂಬ ಚೆನ್ನಾಗಿತ್ತು. ನಿಮ್ಮೆಲ್ಲರಿಗೂ ಈ ವರ್ಷ ಯುಗಾದಿ ಹಬ್ಬ ಸುಖ ಸಮೃದ್ಧಿ ಆಯಸ್ಸು ಆರೋಗ್ಯ ಕೊಡಲಿ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಬಾಯ್.